ನಮಸ್ತೆ, ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಒಂದು 5ರಿಂದ 10 ನಿಮಿಷದಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ 1 ಬಟ್ಲು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ನಾವು ಇದಕ್ಕೆ ಯಾವುದೇ ಥರ ಸೋಡಾ ಬಳಸ್ತಾ ಇಲ್ಲ. ಒಂದು 1/4 ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನ್ ಅಜ್ವಾಯಿನು, 1/4 ಟೀ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ಗಮನಿಸ್ಬೋದು, ನಾವು ಯಾವುದೇ ಥರ ಸೋಡಾ ಏನೂ ಹಾಕಲ್ಲ. ಇದಕ್ಕೆ ಸ್ವಲ್ಪ ನೀರನ್ನೇ ಹಾಕ್ತಾ ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕಿದರೆ ನೀರಾಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಸ್ವಲ್ಪನೇ ನೀರು ಹಾಕಿ ಅದಕ್ಕೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದಕ್ಕಿರಬೇಕು. ಇದಕ್ಕಿಂತ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ನಾವು ಒಂದು ಬಾಣಲಿಗೆ ಇದನ್ನು ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿದ್ದು ಕಡಲೆ ಹಿಟ್ಟು ಬ್ಯಾಟರ್ನಿಂದ ದೊಡ್ಡ ಪಾತ್ರೆ ಎಲೆನ ಈ ಥರ ಹೆಜ್ಜಿ ಎಣ್ಣೆಗೆ ಹಾಕಬೇಕು. ಒಂದೊಂದನ್ನೇ ಈ ಥರ ಹೆಜ್ಜೆ ಹಾಕಬೇಕು. ಇದನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಮಗ್ಚಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಕಲರ್ ಕೂಡ ಚೇಂಜ್ ಆಗ್ತಿರೋದನ್ನು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ದೊಡ್ಡ ಪಾತ್ರೆಯಲ್ಲೇ ತುಂಬ ಒಳ್ಳೆಯದು. ಅಷ್ಟಲ್ಲದೆ ಚಳಿ ಟೈಮಲ್ಲಿ ಈ ಕೆಲವೊಂದು ರೆಸಿಪಿಗಳನ್ನ ಮಾಡಿ ತಿನ್ನೋದ್ರಿಂದನೂ ಕೂಡ ಚೆನ್ನಾಗಿರುತ್ತೆ. ಇದು ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾರೆಲ್ಲ ನಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್.